ನನಗೆ ಇದರಲ್ಲಿ ಯಾವುದೇ ಹಠ ಇಲ್ಲ. ಅವ್ರಿಗೆ ಹಠ ಇರ್ಬೋದು. ಅವ್ರಿಗೆ ಹಠ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪ್ರಾಜೆಕ್ಟ್ನ ಹೆಸರಿನಲ್ಲಿ ಲೂಟಿ ಆಗಬೇಕು, ದುಡ್ಡು ಹೊಡಿಬೇಕು. ದುಡ್ಡು ಹೊಡೆಯೋಕ್ಕೆ ಕಾರ್ಯಕ್ರಮ ಅದು. ನಾನು ಹೇಳೋದಲ್ಲ. ಇವತ್ತು ಅಲ್ಲಿ ಆ ಲೋಕಲ್ MLA, ಆ ಕ್ಷೇತ್ರದ MLA ಈಗೇನೋ ಮಂತ್ರಿ ಆಗೋರೆ. ಅವ್ರು ಏನೇನು ಹಿಂದೆ ಮಾತಾಡೋರೆ ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ ಹುಡುಗರುಗಳು. ಸ್ವಲ್ಪ ಅದನ್ನೊಂಚೂರು ತೆಗೆದು ನೋಡೋಕ್ಕೆ ಹೇಳಿ ಅವರಿಗೆ. ಯಾರಿಗೆ ಕಿಕ್ ಬ್ಯಾಕ್ ಪಡೆದಿದ್ರೆ ಸರ್ಕಾರ ಅವ್ರದ್ದೇ ಇದೆ ಅಲ್ವಾ? ಯಾವನೋ ಕಿಕ್ ಬ್ಯಾಕ್ ಕೊಟ್ಟವನೇ ಅವ್ರಿಗೆ ಹೇಳ್ತೀನಿ ಒಂದು ಮಾತು, ಕುಮಾರಸ್ವಾಮಿನ ಕೊಂಡ್ಕೊಳ್ಳೋಕ್ಕಾಗಲ್ಲ, ಜನತಾದಳನ ಕೊಂಡ್ಕೊಳ್ಳೋಕ್ಕಾಗಲ್ಲ, ದೇವೇಗೌಡರನ್ನ ಕೊಂಡ್ಕೊಳ್ಳೋಕೆ ಸರ್ಕಲ್ಲ. ಎಚ್ಚರಿಕೆಯಲ್ಲಿ ಮಾತಾಡಬೇಕಾದ್ರೆ ಇದೇ ವ್ಯಕ್ತಿ ಸಿಂಗಾಪುರದಲ್ಲಿ ನಾನು 2006 ಮುಖ್ಯಮಂತ್ರಿ, ಬೆಂಗಳೂರಿನ ಕುಡಿಯೋ ನೀರಿನ ಸಮಸ್ಯೆನ ಯಾಕೆ ಬಗೆಹರಿಸಬೇಕು ಅಂತ ಹೇಳಿ ಸಿಂಗ್ಪುರದ ಒಂದು ಕಂಪ್ನಿ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ, ನಮಗೆ ಅವಕಾಶ ಕೊಟ್ಟರೆ ಅಂತ ಹೇಳಿ ಅವರೇನು ಮಾಡಿದ್ದಾರೆ ನೋಡಬೇಕು ಅಂತ ನಾನು ಮತ್ತು ನಮ್ಮ ಅಧಿಕಾರಿಗಳ ಒಂದು ನಿಯೋಗ ತೆಗೆದುಕೊಂಡು ಹೋಗಿದ್ದೆ. ಈ ವ್ಯಕ್ತಿ ಈಗ ನಿಮ್ಮ ನೈಸ್ ವ್ಯಕ್ತಿ ಇನ್ನೂ ಬದುಕಿರ್ಬೇಕಲ್ವಾ? ಸಿಂಗ್ಪುರ್ಗೆ ಬಂದಿದ್ದಾರಲ್ಲ, ಏನು ಹೇಳಿ ಕಳಿಸ್ತೆ ಅಂತ ಕೇಳಿ. ಅದಷ್ಟೇ ಅಲ್ಲ, ನಿಮ್ಮ ಲಾಟ್ರಿ ನಿಷೇಧ ಮಾಡೋದ್ನಲ್ಲ ಕರ್ನಾಟಕದಲ್ಲಿ, ತಮಿಳ್ನಾಡಿನಿಂದ ಯಾರಪ್ಪ ಬ್ಯಾಗ್ ಹಿಡ್ಕೊಂಡು ಬಂದಿದ್ದಾರಲ್ಲ ಉಗಿದು ಕಳಿಸೋದ್ನಲ್ಲ ಆಚೆಗೆ. ಇದು ಕುಮಾರಸ್ವಾಮಿನ ಕೊಂಡ್ಕೊಳ್ತಕ್ಕಂಥವ್ರು. ಅವ್ರಿಗೆ ಹೇಳ್ತೀನಿ, ಇನ್ನೂ ಹುಟ್ಟಿಲ್ಲ ಈ ರಾಜ್ಯದಲ್ಲಿ. ಕುಮಾರಸ್ವಾಮಿನ ಕೊಂಡ್ಕೊಳ್ಳೋಕ್ಕಾಗಲ್ಲ, ನನ್ನ ಧ್ವನಿನೂ ನಿಲ್ಸೋಕ್ಕಾಗಲ್ಲ. ಇವು ಎಲ್ಲೆಲ್ಲಿ ವ್ಯಾಪಾರ ಮಾಡ್ತೇವೆ ನನಗೆ ಕಾಣದೇ ಇರೋದ? ನನ್ನ ಹತ್ರಲ್ಲೇ ಇದ್ದಾವಲ್ವಾ? ಯಾವ ಥರ ನಡ್ಕೊಂಡವೇ ಗೊತ್ತಿಲ್ವಾ? ಹರಿಜನರ ಭೂಮಿ ಎಲ್ಲ ಎಷ್ಟು ಹೊಡೆದವ್ರೆ, ದಲಿತರ ಭೂಮಿನ ಹೊಡಿಬೇಕು ಅಂತೇಳಿ ಯಾವ ರೆಕಾರ್ಡ್ ಸೃಷ್ಟಿ ಮಾಡ್ಕೊಂಡಿದ್ದೀರಿ, ಎಲ್ಲ ವಿಷಯ ಗೊತ್ತಿರೋದೆ. ಅದರಿಂದ ಯಾವ DLFನೂ ಅಲ್ಲಿ ಕಾಂಗ್ರೆಸ್ನ ಈಗಿನ ಮುಖ್ಯಮಂತ್ರಿ ಅವರಲ್ಲ, ಅವ್ರಿಗೂ ಸಂಬಂಧ ಏನು ಮೊದಲು ತಿಳ್ಕೊಂಡು ಮಾತಾಡೋಕ್ಕೆ ಹೇಳಿ. ಅವ್ರು ಅಲ್ಲಿ ಅವರೆಲ್ಲ ಈಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡ್ತಾರಂತಲ್ಲ ಡೆಲ್ಲಿ ಒಳಗೆ, ಅವ್ರಿಗೂ DLFನವ್ರಿಗೂ ಸಂಬಂಧ ಏನು ಅಂತ ಕೇಳಕ್ಕೆ ಹೇಳಿ, ಗೊತ್ತಾಗುತ್ತೆ ಸತ್ಯ ಯಾರು ಅಂತ. ಈಗ ರಾಜ್ಯದಲ್ಲಿ ವಿಪಕ್ಷ ವಿಫಲ ಆಗಿದೆ. ಯಾಕಂದ್ರೆ ಸಾಲು ಹೋಗೋಣ, KPSC ಇರ್ಬೋದು ಅಥವಾ ಪೊಲೀಸ್ ಪರೀಕ್ಷೆ, ವಿಪಕ್ಷ ವಿಫಲ ಆಗಿಲ್ಲ. ವಿಪಕ್ಷಗಳು ಮಾತಾಡಿದ್ರು ಅದಕ್ಕೆ ಗೌರವ ಕೊಡದೆ ಹಣದ ಮದ, ಅಧಿಕಾರದ ಮದದಲ್ಲಿ ಹೋಗ್ತಾವ್ರಲ್ಲ ಇವರು. ಅದರಿಂದ ವಿರೋಧ ಪಕ್ಷ ವಿಫಲ ಅಂತಕ್ಕಂಥದ್ದು ಕೆಲವರು ಮಾತಾಡಬಹುದು. ಇಲ್ಲಿ ಮುಂದಿನ ದಿನಗಳು ಈಗಾಗಲೇ ಜನರ ಭಾವನೆ ಏನಿದೆ ಅಂತಕ್ಕಂಥದ್ದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ. ಅದರಿಂದ ವಿರೋಧ ಪಕ್ಷಗಳ ಕೆಲಸ ಈಗ ನಾನೇ ಹೇಳಿದ್ದೀನಿ. ನೆನ್ನೆ ದಿನ ನೈಸ್ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಉದ್ದುದ್ದ ಭಾಷಣ ಮಾಡ್ತಾರಲ್ಲ ನಮ್ಮ ಪ್ರಿಯಾಂಕ ಖರ್ಗೆ, ಗೃಹ ಸಚಿವರಲ್ವೇ, ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ನಿಮ್ಮ ಹೈಕೋರ್ಟ್ ತೀರ್ಪು ಕೊಟ್ಟವರಲ್ಲ, ಆ ತೀರ್ಪಿನ ಆಧಾರದ ಮೇಲೆ ಇವತ್ತು ಬೆಂಗಳೂರು ನಗರದಲ್ಲಿ ಪಾಪ ಕೃಷ್ಣ ಬೈರೇಗೌಡರು 2 ಹೊತ್ತಿನ ಊಟಕ್ಕೆ ಇದೆಲ್ಲ ಒಂದು ಸಣ್ಣ ತಳ್ಳಗಾಡಿ ಇಟ್ಕೊಂಡು ಜೀವನ ಮಾಡ್ತಕ್ಕಂಥವ್ರನ್ನೆಲ್ಲ ಎತ್ತಿಸ್ಕೊಂಡು ಹೋದ್ರಲ್ಲ. ಈಗ ಅದೇನೋ 500 ಕಿಲೋಮೀಟ್ರು 700 ಕಿಲೋಮೀಟ್ರು ಅಳತೆಯಲ್ಲಿ ಇರ್ತಕ್ಕಂಥದ್ದು ಎಲ್ಲ ತೆಗೆದುಬಿಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ. ಪಾಪ ಅವ್ರ ಬದುಕಿಗೆ ಏನು ಮಾಡಿಕೊಟ್ರಿ ಆಲ್ಟರ್ನೇಟು? ಅವ್ರನ್ನ ತೆಗಿತೀರಲ್ಲಪ್ಪ. ಇಲ್ಲಿ ನಾನು ಪ್ರಿಯಾಂಕ ಖರ್ಗೆ ಕೇಳ್ತೀನಿ, ಇಲ್ಲಿ ನಡೆದಿರೋ ಡೇ ಲೈಟ್ ರಾಬರಿ ಇದಕ್ಕೇನು ತೀರ್ಮಾನ ಮಾಡ್ತೀರಪ್ಪ ನಿಮ್ಮ ಸಚಿವ ಸಂಪುಟದಲ್ಲಿ? ಇಲ್ಲ, ಇಲ್ಲಿ ನಮ್ಮ ಪಾದಯಾತ್ರೆ ಸರ್ಕಾರಕ್ಕೆ ಜನ ವಿರೋಧಿ ನೀತಿಯನ್ನು ಎಚ್ಚರಿಸ್ತಕ್ಕಂಥದ್ದು. ಆದರೆ ಕಾನೂನಿನ ವ್ಯಾಪ್ತಿನಲ್ಲಿ ಈಗಾಗಲೇ ಹಲವಾರು ರೈತರು ಇವತ್ತು ಏನು ಈಗಾಗಲೇ ಕಾನೂನಿನ ವ್ಯಾಪ್ತಿ ಒಳಗೆ ಹೋರಾಟ ಮಾಡ್ತಾ ಇದ್ದಾರೆ. ಅದು ಮುಂದುವರಿತದೆ ಪ್ಯಾರಲ್. ಸರ್, ಈ ಪಾದಯಾತ್ರೆಯನ್ನ ಪ್ರಾಯಶ್ಚಿತ್ತ ಯಾತ್ರೆ ಅಂತ ಕರೆದಿದ್ದಾರೆ ಸರ್ ಕಾಂಗ್ರೆಸ್ನವರು. ಹೌದು, ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಸತ್ಯ ಇದೆ. ಈ ರೀತಿಯ ಉದ್ದಟತನದ ರೈತರ ಭೂಮಿಯನ್ನು ಹೊಡಿತಕ್ಕಂಥ, ದರೋಡೆ ಮಾಡ್ತಕ್ಕಂಥ ಇಂಥ ಶಾಸಕರನ್ನ ಜನ ಏನು ಆಯ್ಕೆ ಮಾಡಿದ್ದಾರೆ, ಆ ಹಿನ್ನೆಲೆಯಲ್ಲಿ ಜನತೆ ಇವತ್ತು ಇಂಥ ಕೆಟ್ಟ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ತಪ್ಪು ಮಾಡಿದ್ದೇವೆ ಅಂತೇಳಿ ನಮ್ಮ ರೈತರು ಪಾದಯಾತ್ರೆಯಲ್ಲಿ ಪ್ರಾಯಶ್ಚಿತ್ತ ಯಾತ್ರೆ ಅಂತಕ್ಕಂಥದ್ದು ಅಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಲಿಕ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿರೋದಕ್ಕೆ
ನೀವು ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀರಿ ಸರ್ 3 ದಿನ. ನಾನು ಸಾಂಕೇತಿಕವಾಗಿ ಇವತ್ತು ಭಾಗವಹಿಸ್ತೇನೆ. ದೆಹಲಿಗೆ ಹೋಗಬೇಕಾಗಿದೆ. ಇನ್ನು ನಮ್ಮ ಪಕ್ಷದ ಮುಖಂಡರು, ನಮ್ಮ ಶಾಸಕರುಗಳು, ನಿಖಿಲ್ ಅವರ ನೇತೃತ್ವದಲ್ಲಿ ಮುಂದುವರಿತಾರೆ.